ಶಿರ್ಡಿಯ ಪುಣ್ಯಭೂಮಿಯಲ್ಲಿ ಬಾಬಾ ಮಸೀದಿಯಲ್ಲಿ ಕುಳಿತಿದ್ದರು. ಅವರ ಸುತ್ತ ಭಕ್ತರ ಸಾಗರ. ಅಷ್ಟರಲ್ಲಿ ಊರಿನ ಪ್ರಸಿದ್ಧ ಶ್ರೀಮಂತ ರಘುನಾಥ ಅಲ್ಲಿಗೆ ಬರುತ್ತಾನೆ. ಅವನು ತುಂಬಾ ಅಹಂಕಾರಿ. ಅವನ ಕೈಯಲ್ಲಿ ಬೆಲೆಬಾಳುವ ಹಣ್ಣುಗಳು ಮತ್ತು ವಜ್ರದ ಉಂಗುರವಿತ್ತು. ಬಾಬಾರ ಪವಾಡಗಳನ್ನು ನೋಡಿ ಅವನಿಗೂ ಏನಾದರೂ ಪವಾಡ ನೋಡಬೇಕೆಂಬ ಹಂಬಲ. ರಘುನಾಥ ಬಾಬಾರ ಹತ್ತಿರ ಹೋಗಿ ಹೇಳುತ್ತಾನೆ, ಬಾಬಾ, ನಾನೊಬ್ಬ ದೊಡ್ಡ ವ್ಯಾಪಾರಿ. ನನ್ನ ಬಳಿ ಎಲ್ಲವೂ ಇದೆ. ಆದರೆ ನನಗೆ ದೈವಿಕ ದರ್ಶನ ಬೇಕು. ನೀವು ಶಕ್ತಿವಂತರಾದರೆ ನನಗೆ ಈಗಲೇ ದೇವರನ್ನು ತೋರಿಸಿ. ಬಾಬಾ ಕಿರುನಗೆ ಬೀರುತ್ತಾ ಹೇಳಿದರು, ಮಗನೇ, ದೈವಿಕ ದರ್ಶನಕ್ಕೆ ಆತುರ ಪಡಬೇಡ. ಅದಕ್ಕೆ ಶ್ರದ್ಧೆ ಮತ್ತು ಸಬೂರಿ, ತಾಳ್ಮೆ ಬೇಕು. ನೀನು ಈ ಮಸೀದಿಯ ಮೂಲೆಯಲ್ಲಿ ಕುಳಿತುಕೋ, ನಾನು ನಿನಗೆ ದರ್ಶನ ಮಾಡಿಸುತ್ತೇನೆ. ಬಾಬಾ ಒಬ್ಬ ಬಡ ಮುದುಕಿಯನ್ನು ಕರೆದರು. ಆಕೆ ಹರಿದ ಬಟ್ಟೆ ಹಾಕಿದ್ದಳು, ತುಂಬಾ ಹಸಿವಿನಿಂದ ಇದ್ದಳು. ಬಾಬಾ ರಘುನಾಥನಿಗೆ ಹೇಳಿದರು, ರಘುನಾಥ, ಈ ತಾಯಿಗೆ ತುಂಬಾ ಹಸಿವಾಗಿದೆ. ನಿನ್ನ ಹತ್ತಿರ ಇರುವ ಆ ಹಣ್ಣುಗಳನ್ನು ಇವಳಿಗೆ ಕೊಡು. ಆದರೆ ರಘುನಾಥ ನಿರಾಕರಿಸಿದ. ಇದು ನಾನು ನಿಮಗೆ ತಂದ ಕಾಣಿಕೆ ಬಾಬಾ, ಈ ಭಿಕ್ಷುಕಿಗೆ ಕೊಡಲು ತಂದಿದ್ದಲ್ಲ ಎಂದನು. ಆಗ ಬಾಬಾ ಹೇಳಿದರು, ಯಾವಾಗ ನೀನು ನನ್ನನ್ನು ಒಬ್ಬ ಬಡವನಲ್ಲಿ ಕಾಣಲಾರೆಯೋ ಆಗ ನಿನಗೆ ದೇವರ ದರ್ಶನ ಹೇಗೆ ಸಾಧ್ಯ? ಕ್ಷಣಾರ್ಧದಲ್ಲಿ ರಘುನಾಥನಿಗೆ ಒಂದು ದೃಶ್ಯ ಕಾಣಿಸಿತು. ಅವನು ತಂದಿದ್ದ ಹಣ್ಣುಗಳೆಲ್ಲವೂ ಕಲ್ಲಾಗಿ ಮಾರ್ಪಟ್ಟವು. ಅವನ ಅಹಂಕಾರ ಚೂರುಚೂರಾಯಿತು. ತಾನು ತಂದ ಸಂಪತ್ತು ದೇವರ ಮುಂದೆ ಶೂನ್ಯ ಎಂದು ಅವನಿಗೆ ಅರ್ಥವಾಯಿತು. ರಘುನಾಥ ಬಾಬಾರ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿದನು. ಬಾಬಾ ಅವನ ತಲೆಯ ಮೇಲೆ ಕೈಯಿಟ್ಟು ಹರಸಿದರು. ಸಂಪತ್ತು ಶಾಶ್ವತವಲ್ಲ, ಮನುಷ್ಯತ್ವ ಮತ್ತು ದಾನವೇ ನಿಜವಾದ ದಾರಿ ಎಂದು ಉಪದೇಶ ನೀಡಿದರು.